ಮತ್ತು 4ನೇ ಶ್ಲೋಕದಲ್ಲಿ ಸಾತ್ಯಕಿ, ದೃಪದ, ವಿರಾಟ ಈ 3 ಜನ ನನ್ನ ಕಡೆ ಬರಬೇಕಿತ್ತು ಅಂತ ದುರ್ಯೋಧನ ಬಯಸ್ತಾನೆ ಅನ್ನೋದನ್ನು ನಾನು 3 ಮತ್ತು 4ನೇ ಶ್ಲೋಕದಲ್ಲಿ ಹೇಳಿದ್ದೆ. ಇವತ್ತು 5 ಮತ್ತು 6ನೇ ಶ್ಲೋಕ ಹೇಳ್ತಿದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. दुष्टकेतुश्च केतीनाः काशीराजश्च वीर्यवान् पुरुजित् कुन्तिभोजश्च ಶೈಬ್ಯಶ್ಚ ನರಪುಂಗವಃ. ಇಲ್ಲಿ ಮೇಲ್ನೋಟಕ್ಕೆ 6 ವ್ಯಕ್ತಿಗಳ ಹೆಸರನ್ನ ಒತ್ತಿ ಹೇಳ್ತಾ ಇರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅದನ್ನು ಅಬ್ಸರ್ವ್ ಮಾಡಿದಾಗ ದುರ್ಯೋಧನನ ವೇದನೆ ತೋರಿಸುತ್ತೆ ಈ 6 ವ್ಯಕ್ತಿಗಳ ಹೆಸರು ಹೇಳೋದು. ಅವ್ರು ಯಾರ್ಯಾರಪ್ಪ ಅಂತಂದರೆ, ಈ ಪಾಂಡವರ ಸೇನೆ ವಜ್ರಾಕೃತಿಯಲ್ಲಿತ್ತು. ಅದರಲ್ಲಿ ಯುಯುಧಾನ ಅಂದರೆ ಸಾತ್ಯಕಿ, ದುಷ್ಟಕೇತು ಅಂತಂದರೆ ಶಿಶುಪಾಲನ ಮಗ, ಕುಂತಿಭೋಜ ಅಂದರೆ ಕುಂತಿಯ ತಂದೆ, ಶೈಬ್ಯ ಅಂದರೆ ಶಿಬಿ ವಂಶದ ಅರಸು, ಉತ್ತಮೌಜಸ್ ಅಂತಂದರೆ ಪಾಂಚಾಲದ ಅರಸು. ಸೊ ಹೀಗೆ ಇಷ್ಟು ಜನನು ನನ್ನ ಕಡೆ ಇರಬಾರ್ದಿತ್ತ ಅನ್ನೋದೊಂದು ಸಂಕಟ. ಆದರೆ ಇನ್ನೊಂದು ಕಡೆ ಅವ್ರನ್ನೆಲ್ಲ ನರಪುಂಗವ ಅಂತ ಕರೀತಾರೆ. ನರಪುಂಗವ ಅಂದರೆ ಗೂಳಿಯಂತೆ ನಡೆಯುವರು, ಮತ್ತು ಅವರು ನಡೆಯುವಂಥ ರೀತಿ, ಅವ್ರು ನೋಡುವಂಥ ರೀತಿ ಎಲ್ಲ ಗೂಳಿ ಥರ ಇರುತ್ತೆ. ಅದು ನೋಡಿದ್ರೆ ಸಾಕು ಹೆದರಿಕೆ ಬರೋ ಹಂಗಾಗತ್ತೆ. ಅಂಥ ಮಹಾವೀರರೆಲ್ಲ ಅವ್ರ ಕಡೆ ಇದ್ದಾರೆ, ನನ್ನ ಕಡೆ ಇಲ್ವಲ್ಲ ಅಂತ ಹೇಳಿ ಆತ್ಮಸ್ಥೈರ್ಯನ ಕಳೆದುಕೊಳ್ಳುವ ವ್ಯಕ್ತಿನ ನಾವಿಲ್ಲಿ ನೋಡ್ಬೋದು. ನಮಗೊಂದು ಸಣ್ಣ ಪಾಯಿಂಟ್ ಸಿಕ್ಬಿಟ್ರೆ ನೆಗೆಟಿವು ಫುಲ್ಲು ಅದು ಮರ ಬೆಳ್ದಂಗೆ ಬೆಳ್ಕೊಂಬಿಡತ್ತೆ, ಎಲ್ಲೆಲ್ಗೋ ಕರ್ಕೊಂಡು ಹೋಗ್ಬಿಡತ್ತೆ. ಒಂದಕ್ಕೊಂದಕ್ಕೆ ರಿಲೇಷನ್ ಇಲ್ಲದೆ ಇದ್ರೂ ಅದು ನಮ್ಮನ್ನು ಎಲ್ಲೆಲ್ಗೋ ಕರ್ಕೊಂಡು ಹೋಗಿ ನಮ್ಮ ಆತ್ಮಸ್ಥೈರ್ಯನ ಕುಂದೋ ಹಾಗೆ ಮಾಡುತ್ತೆ. ಹಾಗೆ ಇಲ್ಲಿ ದುರ್ಯೋಧನಂಗೆ ಒಂದು ಸಲ ಪಾಂಡವರ ಸೈನ್ಯ ನೋಡಿದ ತಕ್ಷಣ ಆತ್ಮಸ್ಥೈರ್ಯ ಕಳೆದು ಒಬ್ಬೊಬ್ಬರ ಬಗ್ಗೆನೇ ಮಾತಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಅವನು ಅದನ್ನು ಬಿಟ್ಟು ಯುದ್ಧ ಹೇಗೆ ಮಾಡೋದು, ಹೇಗೆ ನಾವು ಗೆಲ್ಲೋದನ್ನು ನೋಡ್ಬೋದು, ಜಯ ಗಳಿಸೋದನ್ನು ನೋಡ್ಬೋದು ಅನ್ನೋದ್ರ ಬಗ್ಗೆ ಅವ್ನು ಚಿಂತೆ ಮಾಡ್ಬೋದಿತ್ತು. ಆದರೆ ಒಂದು ಸೀಡು, ನೆಗೆಟಿವ್ ಅನ್ನೋ ಸೀಡು ತಲೆಯಲ್ಲಿ ಹುಟ್ಟಿದ್ದು ಪೂರ್ತಿ ಅವನು ಸೋಲೋ ಥರನೇ ಮಾಡ್ತು ಅನ್ನೋದು ಈ ಶ್ಲೋಕದಲ್ಲಿ ನಾವು ನೋಡಬಹುದಾಗಿದೆ. ಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಕೊನೆ ಶ್ಲೋಕದಲ್ಲಿ ಹೇಳ್ದಂಗೆ ಉತ್ತಮೌಜಸ್ಸು ಅಂದರೆ ಪಾಂಚಾಲದ ಅರಸು, ಸುಭದ್ರೆಯ ಮಗ ಅಭಿಮನ್ಯು, ದ್ರೌಪದಿಯ ಮಕ್ಕಳು ಪ್ರತಿವಿಂಧ್ಯ, ಶತ್ರುಸೇನ, ಶ್ರುತಕೀರ್ತಿ, ಶತಾನಿಕ, ಶ್ರುತವರ್ಮ ಎಂಬ 5 ಮಹಾರಥರು ಅಂತಂದರೆ 10,000 ಬಿಲ್ಲಾಳುಗಳೊಡನೆ ಯುದ್ಧ ಮಾಡೋ ಅಂಥ ಶಸ್ತ್ರ ನಿಪುಣರು ಅಂತ. ಸೊ ಇವರೆಲ್ಲ ಪಾಂಡವರ ಸೇನೆಯಲ್ಲಿದ್ದಾರೆ, ಸೇನೆಯಲ್ಲಿದ್ದಾರೆ. ನಾನು ಅವ್ರ ಜೊತೆ ಯುದ್ಧ ಮಾಡಬೇಕಾಗಿರೋ ಸಂದರ್ಭ ಬಂದಿದೆಯಲ್ಲ, ಅವರೆಲ್ಲ ನನ್ನ ಕಡೆ ಇದ್ದಿದ್ದರೆ ನಾನು ಖಂಡಿತ ಜಯ ಗಳಿಸ್ತಾ ಇದ್ದೆ ಅನ್ನೋದು ಅವ್ರ ದುರ್ಯೋಧನನ ತಲೆನಲ್ಲಿ ಓಡ್ತಾ ಇರುತ್ತೆ. ಇದ್ರ ಜೊತೆಗೆ ಅಂತರಂಗದ ಭಯ, ಆ ಭಯ ಅವ್ರನ್ನ ಯಾವ ಮಟ್ಟಕ್ಕೆ ಕಾಣುತ್ತೆ ಅಂದರೆ, ನಾವು ಹೇಳ್ತೀವಿ ಹಗ್ಗ ನೋಡಿದ್ರು ಹಾವು ಕಂಡಂಗೆ ಕಾಣುತ್ತೆ. ಒಂದೊಂದು ಸಲ ಅಷ್ಟರ ಮಟ್ಟಿಗೆ ಆ ಭಯ ನಮ್ಮನ್ನು ತಿಂದು ಹಾಕಿಬಿಟ್ಟಿರುತ್ತೆ. ನಮ್ಮನ್ನು ತಿನ್ನೋದು ಈ ಭಯ ಅನ್ನೋದು. ಸೊ ಎಂಥ ಶಕ್ತಿ ಇದ್ದರೂ ಕೂಡ, ಏನೇ ಆದರೂ ಕೂಡ ರಕ್ಷಣೆ ಮಾಡೋದಕ್ಕೆ ಭಯ ಅನ್ನೋದಿದ್ದರೆ ನಾವು ಏನೇ ಮಾಡೋದಕ್ಕೂ ಆಗೋದಿಲ್ಲ. ಅವ್ರು ಎಷ್ಟೇ ಇಂಟೆಲಿಜೆಂಟ್ ಇದ್ದರೂ, ಎಷ್ಟೇ ಅವರಿಗೆ ಬುದ್ಧಿ ಇದ್ರೂ ಈ ಭಯ ಅನ್ನೋದರಿಂದ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಎಲ್ಲ ಕಳ್ಕೊಂಡು ಏನೂ ಗೊತ್ತಿಲ್ಲದಂಗೆ ಇರ್ತಾರೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಮನುಷ್ಯರು ಸಣ್ಣ ಪುಟ್ಟ ಭಯದಿಂದ ನಾವು ತೆಗೆದುಹಾಕೊಂಡು ಬಂತು ಅಂತಂದರೆ ನಾವು ಲೈಫಲ್ಲಿ ಏನು ಗೋಲ್ ಅಂತ ಇಟ್ಕೊಂಡಿದ್ದೀವಿ ಅದನ್ನು ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಧರ್ಮ ಪರ ನಿಂತು ಧರ್ಮನ ಪಾಲಿಸಿದ್ರೆ ಮಾತ್ರ ನಾವು ಮಾಡೋ ಅಂಥ ಕೆಲಸಗಳಿಗೆ ಖಂಡಿತ ಜಯ ಸಿಕ್ಕತ್ತೆ ಅನ್ನೋದು ಇದರದ್ದು ಅರ್ಥ. ಈಗ ನಾವು ಒಂದು ಬೀಜ ಹಾಕ್ತೀವಿ, ಬೀಜ ಹಾಕಿದ ತಕ್ಷಣ ಹಣ್ಣಿನ ಬೀಜ ಹಣ್ಣು ಕೊಟ್ಬಿಡಲ್ಲ, ಟೈಮ್ ತಗೊಳ್ಳುತ್ತೆ. ನೀವು ಮಾಡಿರೋ ಅಂಥ ಒಳ್ಳೆ ಕೆಲಸಕ್ಕೆ ಖಂಡಿತ ಅದಕ್ಕೆ ನಮಗೆ ಒಂದಲ್ಲ ಒಂದಿನ ಜಯ ಸಿಗತ್ತೆ ಅನ್ನೋದು ಈ ಶ್ಲೋಕದ ಅರ್ಥ ಆಗಿದೆ. ಮತ್ತು 7 ಮತ್ತು 8ನೇ ಶ್ಲೋಕದೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.